ಎಲ್ರಿಗೂ ನಮಸ್ಕಾರ. ನಾನು ಅಕ್ರಮ್ ಪಾಷಾ. ಇತ್ತೀಚೆಗೆ KSRTC MD ಆಗಿ ನಾನು ವರದಿ ಮಾಡಿಕೊಂಡಿದ್ದೇನೆ. ಪ್ರಪ್ರಥಮವಾಗಿ ನಿಗಮ TV ವತಿಯಿಂದ ನಮ್ಮ ಎಲ್ಲ ನೌಕರ ಮಿತ್ರರಿಗೆ ನನ್ನ ಅಭಿನಂದನೆಗಳು. ಈ ಒಂದು ನಾನು ಹೊಸದಾಗಿ ಬಂದ ನಂತರ ಪ್ರಮುಖವಾಗಿ ನಮ್ಮ ನಿಗಮದಲ್ಲಿ ಏನು 2,000 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿತ್ತು. ಇವುಗಳಿಗೆ ಈಗಾಗಲೇ ನಾವು ನೇಮಕಾತಿಯನ್ನು ತುಂಬ ಪಾರದರ್ಶಕವಾಗಿ ಮಾಡಿದ್ವಿ. ಸೊ ಆ ಮಾಡಿದಂಥ ಚಾಲಕ ಕಮ್ ನಿರ್ವಾಹಕರಿಗೆ ನಾವು ನೇಮಕಾತಿ ಆದೇಶಗಳನ್ನು ನೀಡಿ ಅವರಿಗೆ ಈಗಾಗಲೇ ನಾವು ಡಿಪೋಗಳಿಗೆ ವರದಿ ಮಾಡಿಕೊಳ್ಳಲು ಸೂಚಿಸಿದ್ದೇವೆ. ಜೊತೆಗೆ ಅವರಿಗೆ ತರಬೇತಿಯನ್ನು ಸಹ ನಾವು ನೀಡುತ್ತಾ ಇದ್ದೇವೆ. ಈ ತರಬೇತಿಯಿಂದ ಅವರಲ್ಲಿ ಇದ್ದಂಥ ನ್ಯೂನತೆಗಳನ್ನು ಹೋಗಲಾಡಿಸಿ ನೌಕರರಿಗೆ ಉತ್ತಮವಾದಂಥ ಒಂದು ತರಬೇತಿಯನ್ನು ನೀಡಿ ನಾವು ಅಪಘಾತದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ, ಜನರ ಸೇವೆಯ ಬಗ್ಗೆ, ನಿಗಮದ ವಿವಿಧ ಯೋಜನೆಗಳ ಬಗ್ಗೆ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ವಿ. ಇದರಿಂದ ಮುಂದಿನ ದಿನಗಳಲ್ಲಿ ನಾವೇನು ಆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಮ್ಮ ಬಸ್ಗಳ, ಇದು ಕಾರ್ಯಾಚರಣೆಯಲ್ಲಿ ದಕ್ಷತೆಯನ್ನು ತರೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಅದೇ ರೀತಿ ಹೆಚ್ಚು ಕಾರ್ಯಾಚರಣೆಗಳನ್ನು ಹೆಚ್ಚಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಡುವುದು ನಮ್ಮ ನಿಗಮದ ಉದ್ದೇಶವಾಗಿದೆ. ಸೊ ಹೀಗೆ ಈ 2,000 ಏನು ಚಾಲಕ ಮತ್ತು ನಿರ್ವಾಹಕರು ಬಂದಿದ್ದಾರೆ, ಇದರಿಂದ ನಮ್ಮ ಈ ಒಂದು ನಿಗಮಕ್ಕೆ ಶಕ್ತಿ ತುಂಬಿದಂತಾಗುತ್ತೆ. ಸೊ ಇದರಿಂದ ಹೆಚ್ಚು ನಾವು ಉತ್ತಮವಾದಂಥ ಸೇವೆಯನ್ನು ಒದಗಿಸುವುದರಲ್ಲಿ ನಾವು ಸಹ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೇವೆ. ಇದು ಮೊದಲನೇದು. ಎರಡನೇದಾಗಿ ಬಹುದಿನಗಳ ಬೇಡಿಕೆ ಇತ್ತು. ನಮ್ಮ ಮೂಲ ವೇತನದಲ್ಲಿ ಏನು BDA ಅಂತ ಏನು ಹೇಳ್ತೀವಿ ಅದನ್ನು ಮರ್ಜ್ ಮಾಡುವಂಥದ್ದು, ಜೊತೆಗೆ 2 DAಗಳನ್ನು ಕೊಟ್ಟಿರಲಿಲ್ಲ. ಆ 2 DAಗಳನ್ನು ಸಹ ಕೊಡಬೇಕು ಅಂತ ನಮ್ಮ ನೌಕರರು ಸಂಘದವರು ಪ್ರತಿಯೊಬ್ಬರು ಹಲವಾರು ದಿನಗಳಿಂದ ಬೇಡಿಕೆಯನ್ನು ಇಟ್ಟಿದ್ದರು. ಸೊ ನಾವು ಕಳೆದ ವಾರ ಈ ಒಂದು BDA ಮತ್ತು 2 DAಗಳನ್ನು ಸಹ ಅವರಿಗೆ ಹೆಚ್ಚಿಸಿ ಆದೇಶವನ್ನು ಮಾಡಿಕೊಟ್ಟಿದ್ದೇವೆ. ಇದರಿಂದ ನಮ್ಮ ಎಲ್ಲ ನೌಕರರಿಗೆ ಅವರಿಗೆ ಸಿಗಬೇಕಾದಂಥ ಏನು ಸೌಲಭ್ಯಗಳಿತ್ತು ಅದು ತಲುಪಿದಂತಾಗುತ್ತೆ. ಇದರಿಂದ ನಮ್ಮ 4 ನಿಗಮಗಳಿಗೆ ಸುಮಾರು 19.5 ಕೋಟಿ ಹೊರೆ ಆಗುತ್ತೆ. ಆದರೂ ಸಹ ಇದು ಅವರ ಒಂದು ಹಕ್ಕಾಗಿರುವುದರಿಂದ ಅವರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿಗಮ ಅವರಿಗೆ ಕೊಟ್ಟಿದೆ. ತುಂಬ ಸಂತೋಷದಿಂದ ಅವರಿಗೆ ನಾವು ಈ ಒಂದು BDA ಮತ್ತು DAಯನ್ನು ಹೆಚ್ಚು ಮಾಡಿದ್ದೇವೆ. ಸೊ ಇದರಿಂದ ಯಾಕಂದರೆ ಎಲ್ಲ ನೌಕರರು ಬಂದು ಕೇಳ್ಕೊಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ, ಇದನ್ನು ಹೆಚ್ಚಿಗೆ ಮಾಡಿ ಅಂತ, ಅದನ್ನು ಸಹ ಕೊಟ್ಟಿದ್ದೀವಿ. ಹಾಗೆ ಮೂರನೇದಾಗಿ ಇತ್ತೀಚೆಗೆ ನೌಕರ ಸಂಘದ ಬೇಡಿಕೆಗಳು ಬರ್ತಾ ಇದೆ. ನಮ್ಮ 1/1/24 ಏನು ನಾವು ಈ ಒಂದು ವೇತನ ಪರಿಷ್ಕರಣೆ ಮಾಡಬೇಕು, ಡ್ಯೂ ಇದೆ, ಅದನ್ನು ಮಾಡಿಕೊಡ್ಬೇಕು. ಈ ಹಿಂದೆ 38 ತಿಂಗಳ ಒಂದು ಅರಿಯರ್ಸ್ ಏನಿದೆ ಅದನ್ನು ಸಹ ಕೊಡಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಈ ಹಲವಾರು ಬೇಡಿಕೆಗಳನ್ನು ನಾವು ನಮ್ಮ ಸಾರಿಗೆ ಮಂತ್ರಿಯವರ ಗಮನಕ್ಕೆ ತಂದ್ವಿ. ಅವರು ಸಹ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಮಾತನಾಡಿದ್ದಾರೆ. ಸೊ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಅಂದರೆ ನಾಳೆ ಇದರ ಒಂದು ದಿನಾಂಕವನ್ನು ನಾಳೆ ಸಂಜೆ 5 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸಾರಿಗೆ ಮಂತ್ರಿಯವರ ನೇತೃತ್ವದಲ್ಲಿ 4 ನಿಗಮಗಳ ಒಂದು ಬೇಡಿಕೆಗಳು ಮತ್ತು ಸಂಘದ ನೌಕರರ ಬೇಡಿಕೆ ಏನಿದೆ ಅದನ್ನು ಮುಂದೆ ಇಟ್ಟಿದ್ದಾರೆ. ಡೆಫಿನೆಟ್ ಆಗಿ ಇದು ಪಾಸಿಟಿವ್ ಆಗಿ ನಾವು ಇದನ್ನು ಚರ್ಚೆ ಮಾಡಿ ಮುಂದೆ ಕೊಂಡೊಯ್ತೀವಿ. ಸೊ ಹೀಗೆ ಎಲ್ಲ ನೌಕರರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ತುಂಬ ನಮ್ಮ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ. ಯಶಸ್ವಿಯಾಗಿ ನಾವು ಜನರ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಗಮವು ಬೆಳೆಯಲಿ ಎನ್ನುವಂಥ ಆಶಾಭಾವನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಏನು ನಿಗಮ ಚಾನಲ್ ನಮ್ಮ ನೌಕರರ ಬಗ್ಗೆ, ನಿಗಮದ ವಿವಿಧ ಯೋಜನೆಗಳ ಬಗ್ಗೆ, ನೌಕರ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದೆ. ಡೆಫಿನೆಟ್ ಆಗಿ ಎಲ್ಲರೂ ಈ ಒಂದು ಚಾನಲನ್ನು ವೀಕ್ಷಿಸಿ ಮತ್ತು ನಿಮಗೆ ಹೊಸದಾದಂಥ ಅಪ್ಡೇಟ್ಗಳನ್ನು ಈ ಒಂದು ವಾಹಿನಿಯ ಮೂಲಕ ಕೊಡ್ತಾ ಇದ್ದಾರೆ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ.